आपण पाहत आहात निपाणी न्यूज, चौफेर घडामोडी। चिकोडी हेस्कॉम कर्मचारी आणि युनियनचे खाजगीकरणाविरोधात आंदोलन। कर्नाटकातील 18-19 जिल्ह्यांमध्ये वीज वितरणाचा परवाना मिळावा यासाठी मुंबईच्या टाटा पॉवर कंपनी लिमिटेडने कर्नाटक विद्युत नियामक आयोगाकडे KERC अर्ज केला आहे। या खाजगीकरणाच्या हालचालीविरुद्ध राज्यभरात संतापाची लाट उसळली असून चिकोडी येथील हेस्कॉम HESCOM विभागीय कार्यालयासमोर अधिकारी, कर्मचारी आणि KPTCL कर्मचारी संघटनेने जोरदार निदर्शने केली। खाजगीकरणाचे गंभीर परिणाम। या आंदोलनादरम्यान कर्नाटक विद्युत प्रसारण निगम कर्मचारी संघटनेचे सरचिटणीस SB कुलकर्णी यांनी ताकीद दिली की वीज वितरण क्षेत्राचे खाजगीकरण झाल्यास त्याचा सर्वात मोठा फटका शेतकऱ्यांना बसेल। खाजगी कंपन्या आल्यास शेतकऱ्यांना मिळणारी मोफत वीज आणि गंगा कल्याण सारख्या सरकारी योजना बंद होण्याचा धोका निर्माण होईल। तसेच सर्व प्रक्रिया ऑनलाईन केल्यास सामान्य ग्राहकांना आणि शेतकऱ्यांना वीज जोडणी मिळणं कठीण होईल। सरकारचा हा निर्णय शेतकरी आणि ग्राहकाविरोधी असून सरकारने त्वरित या निर्णयापासून मागे हटावे असे ते म्हणाले। उग्र आंदोलनाचा इशारा। संघटनेने स्पष्ट केलं की जर सरकारने टाटा पॉवरला परवानगी दिली तर हे आंदोलन केवळ निदर्शनापुरते मर्यादित राहणार नाही, राज्यभर तीव्र आंदोलन करण्यात येईल आणि या निर्णयाविरुद्ध न्यायालयातही दाद मागितली जाईल। या लढ्याला पाठिंबा देण्यासाठी शेतकरी संघटना, कन्नड संघटना आणि सर्व ग्राहकांनी एकत्र येण्याचं आवाहन यावेळी करण्यात आलं। अधिकारी आणि कर्मचाऱ्यांचा ठाम पवित्रा। कार्यकारी अभियंता सुभद्रा बंडकर, सहाय्यक कार्यकारी अभियंता संजय सुखसागरे आणि SP तहसीलदार यांनी सांगितलं की आमच्याकडे स्वतःची सक्षम तांत्रिक क्षमता, पायाभूत सुविधा आणि कुशल मनुष्यबळ असताना दुसऱ्या राज्याच्या नफेखोर खाजगी कंपनीला कर्नाटकातील वीज क्षेत्र सोपवण्याचं काहीच कारण नाही। कर्नाटक विद्युत नियामक आयोगाने टाटा पॉवरचा अर्ज तात्काळ फेटाळून लावावा अशी मागणी त्यांनी केली। यावेळी सचिन मगदूम, IP संभाजी, NT पाटील, DA मुल्ला, पंडित कांबळे यांच्यासह चिकोडी हेस्कॉम विभागातील अधिकारी, कर्मचारी आणि संघटनेचे पदाधिकारी मोठ्या संख्येने उपस्थित होते। 80% ಗ್ರಾಹಕರಿಗೆ ತೊಂದರೆ ಇದೆ, 20% ನಮ್ಮ ಎಂಪ್ಲಾಯೀಸ್ಗೆ ತೊಂದರೆ ಇದೆ। ಈಗಿರ್ತಕ್ಕಂಥ ಎಂಪ್ಲಾಯೀಸ್ ಮುಂದಿನ ದಿನಮಾನಗಳಾಗ ಪ್ರೈವೇಟೇಷನ್ ಆಯ್ತಪ್ಪ ಅಂತಂದ್ರೆ ಈ ಅನ್ಎಂಪ್ಲಾಯ್ಮೆಂಟ್ ಹೋಗಲಾಡಿಸೋದು ಭಾಳ ಕಷ್ಟ ಇದೆ। KEB ಒಳಗೆ ಯಾರೇ ಅಪಾಯಿಂಟ್ಮೆಂಟ್ ಆಗ್ತಾರಪ್ಪ ಅಂದರೆ ಇವತ್ತಿನ ಅಪಾಯಿಂಟ್ಮೆಂಟ್ ಯಾರೂ ಇಲ್ಲಪ್ಪ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿಬಿಡ್ತಾವೆ। ಈ ಖಾಸಗೀಕರಣದಿಂದ ಆಗ್ತಕ್ಕಂಥ ಒಂದು ಪೆಡಂಬುತ್ತೆ ಅಂದ್ರೆ ನನ್ನ ಮಗ, ನನ್ನ ತಮ್ಮ, ನನ್ನ KEB ಆಗದನಪ್ಪ ಅನ್ನೋದು ಹೇಳೋದು ಮುಂದಿನ ನಿರ್ಮಾಣಗಳು ಕನಸಿನ ಮಾತಾಗುವಂಥ ಸನ್ನಿವೇಶ ಆಗ್ತಾವೆ ಖಾಸಗೀಕರಣ ಆದರೆ। ಅದಕ್ಕೆ ದಯವಿಟ್ಟು ಗ್ರಾಹಕರಿಗೆ, ರೈತರಿಗೆ, ಇಂಡಸ್ಟ್ರಿಯಲಿಸ್ಟ್ಗೆ, ಆಮೇಲೆ ಇನ್ನು ಉದ್ಯಮೆದಾರರಿಗೆ ಎಲ್ಲರಿಗೂ ಒಂದು ತಿಳಿಸಿ ಹೇಳುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿ ನೀವೆಲ್ಲರೂ ಈ ಒಂದು ಹಳ್ಳಿಯಲ್ಲಿ ನೀವು ಏನು ಕೆಲಸ ಮಾಡ್ತೀರಿ ಅವ್ರಿಗೆ ಹೇಳಿ ಖಾಸಗೀಕರಣ ಅನ್ನೋದಂಥದ್ದು ಆಗಲಾರ್ದಂಗೆ ಎಲ್ಲರೂ ದಯವಿಟ್ಟು ನೋಡಿಕೊಂಡು ನೀವು ಅನ್ನುವಂಥ ಮಾತು ದಯವಿಟ್ಟು ಎಲ್ಲ ಹೇಳ್ರಿ ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ। ಈಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ತಹಸೀಲ್ದಾರ್ ರಿಲಯನ್ಸ್ ಅವರು ಹಾಕ್ತಾರೆ, ಕರ್ನಾಟಕ ಎಲ್ಲ ಮುಖ್ಯ ದಿನಪತ್ರಿಕೆ ನೋಟಿಸ್ ಕೊಟ್ಟಿದ್ದಾರೆ। ಈ ಜಿಲ್ಲೆಗೆ ನಾವು ಇದನ್ನ ಇವತ್ತು ಒಂದು ಕಂಪ್ನಿ ಮುಂದೆ ಬಂದ ಸರ್, ಈಗ ಎಲ್ಲ ಕಂಪ್ನಿಯವರು ಬರ್ತಾರೆ। ಸೊ ಇವತ್ತು ಒಂದು 5 ಡಿಸ್ಟ್ರಿಕ್ಟ್ ಹೇಳಿದಾರೆ ಅಂತಂದ್ರೆ ಎಂಟೈರ್ ಕರ್ನಾಟಕ ಸ್ಟೇಟನ್ನು ಅವ್ರು ಪ್ರೈವೇಟೈಸೇಷನ್ ಮಾಡಕ್ಕೆ ಹೋಗ್ತಾ ಇದ್ದಾರೆ। ಇದೊಂದು ಸ್ಟಾರ್ಟಿಂಗ್ ಒಂದು ಅಷ್ಟೇ ಸ್ಟಾರ್ಟ್, ಬಟ್ ಈ ರೀತಿ ಆಗಬಾರ್ದು ಅಂತೇಳಿ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ವಿ। ನಮ್ಗೆ ಅಷ್ಟೇ ತೊಂದರೆ ಇಲ್ಲ, ರೈತರಿಗೂ ಇದೆ, ಗ್ರಾಹಕರಿಗೂ ಎಲ್ಲರೂ ತೊಂದರೆ ಇದೆ। ಸೊ ಎಲ್ಲರೂ ಎಚ್ಚೆತ್ತು ನಾವು ಅದನ್ನು ಅಪೋಸ್ ಮಾಡಿದ್ರೆ ಮಾತ್ರ ನಿಲ್ಲೋದು ಸಾಧ್ಯತೆ ಆಗ್ತದೆ। ಇವಾಗ ಟಾಟಾ ಕಂಪ್ನಿಯವ್ರು ಮಾತ್ರ ಎಂಟ್ರಿ ಆಗಿದ್ರೆ ತಗೋಬೇಡ್ರಿ, ಇದಕ್ಕಿಂತ ದೊಡ್ಡ ಅಬ್ಜಾಧೀಶ್ವರ ಇದ್ದಾರೆ, ರಿಲಯನ್ಸ್, ಅಂಬಾನಿ ಇರ್ಬೋದು, ಅದಾನಿ ಇರ್ಬೋದು, ಅವರು ಬರ್ತಕ್ಕಂಥ ಬೇರೆ ಡಿಸ್ಟ್ರಿಕ್ಟ್ಗಳನ್ನ, ಬೇರೆ ಸಿಟಿಗಳನ್ನ ತೊಗೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡ್ಬೋದು। ಒಂದ್ಸರಿ ಇವ್ರು ಎಂಟ್ರಿ ಆದ್ರಂದರೆ ವಿ ಕಾಂಟ್ ಸ್ಟಾಪ್ ದ್ಯಾಟ್। ಅದಕ್ಕೆ ಏನು ಮಾಡಬೇಕು, ಎಲ್ಲರೂ ದಯವಿಟ್ಟು ಈಗೇನೆಲ್ಲ ಸರ್ ಹೇಳಿದಾರೆ ಆ ಪ್ರಕಾರ ಎಲ್ಲರೂ ಮನೆಗೆ ತೆರಳಿ ಎಲ್ಲ ನಾವು ಕೆಲಸ ಏನು ಮಾಡ್ತಾ ಇದ್ದಾರಲ್ಲ ಅದಕ್ಕಿಂತ ಹೆಚ್ಚಿಗೆ ನೀವು ಮುತುವರ್ಜಿ ಎಲ್ಲರ ಮನೆಗಳಿಗೆ ಪಾಂಪ್ಲೆಟ್ ಕೊಡೋ ಜವಾಬ್ದಾರಿ ನಿಮ್ಮದಿದೆ। ಅದಕ್ಕೆ ನೀವೆಲ್ಲರೂ ನೆರವೇರಿಸ್ತಾರೆ ಅಂತ ನಾನು ನಿಮ್ಮ ಕಡೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ। ಯಾಕಂದರೆ ಎಷ್ಟು ಪಾಂಪ್ಲೆಟ್ ಜನ ಓದ್ತಾರೆ, ವಾಟ್ಸಪ್ ಕೆಲವೊಂದು ಆಂಡ್ರಾಯ್ಡ್ ಮೊಬೈಲ್ ಇರಲ್ಲ, ಅದಕ್ಕೋಸ್ಕರ ಮತ್ತೊಂದು ಕೆಲವೊಂದು ಕಡೆ ನಾವು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿ ಒಕ್ಕೂಟದವರಿಗೆ ಒಂದು ಡಿಪಾರ್ಟ್ಮೆಂಟಲ್ಲಿ ಈ ಥರ ಆಗಿದೆ, ಇಷ್ಟು ನಿಮ್ಗೆ ಸಾವಿರಾರು ಹುದ್ದೆಗಳೆಲ್ಲ ಹೋಗ್ತಾವೆ, ನಿಮ್ಗೆ ನೌಕರಿ ಸಿಗಲ್ಲ, ಅವರು ಭವಿಷ್ಯ ಇದೆ, ಅವ್ರಿಗೂ ತಿಳಿಸಿ ಹೇಳಬೇಕು। ಆಮೇಲೆ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಈಗ ನಾವು ಹೆಸ್ಕಾಮ್ದವ್ರು ಏನು ಮಾಡ್ತಾ ಇದ್ದೀವಿ, ಸರ್ವಿಸ್ ಅಂತ ಕೊಡ್ತಾ ಇದ್ದೀವಿ, ಲಾಭ ನಷ್ಟ ನಾವು ನೋಡ್ತಾ ಇಲ್ಲ। ಬಟ್ ಅವ್ರು ಬಂದವ್ರು ಏನು ಮಾಡ್ತಾರೆ, ಫಸ್ಟ್ ಲಾಭ ಗಳಿಕೆ ನೋಡ್ತಾರೆ। ನಾನು ಈ ಏರಿಯಾಗೆ ಇಷ್ಟು ಕರೆಂಟ್ ಕೊಟ್ಟರೆ ನನಗೆ ಎಷ್ಟು ಲಾಸ್ ಆಗ್ತದೆ, ನನಗೆ ಲಾಭ ಆಗ್ತಾಯಿದೆ ಇಲ್ಲ ಅಂತಕೊಂಡು ಆ ಉದ್ದೇಶದಿಂದ ಅವ್ರು ಏನು ಮಾಡ್ತಾರೆ, ಕಮರ್ಷಿಯಲ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ।
ಅದಕ್ಕೆ ದಯವಿಟ್ಟು ಆ ಥರ ನಾವು ಯಾರೂ ಆಗಲಿಕ್ಕೆ ಬಿಡಬಾರ್ದಂತ ನಾನು ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ನನಗೆ ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ನೌಕರರ ಒಗ್ಗಟ್ಟು, ನೌಕರರ ಒಗ್ಗಟ್ಟು, ಕಾರ್ಮಿಕರ ಒಗ್ಗಟ್ಟು, ಕಾರ್ಮಿಕರ ಒಗ್ಗಟ್ಟು. ಬೇಡವೇ ಬೇಡ ಖಾಸಗೀಕರಣ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ, ನೌಕರರ ಒಗ್ಗೂಟ. अशाच अपडेट्ससाठी निपाणी न्यूजला सबस्क्राईब करा आणि रहा अपडेट.